ಫೋನ್ ಟ್ರೈ ಮಾಡ್ತಿದ್ರು. ಯಾರಿಗೂ ಹುಡುಕ್ತಿದ್ದಾರೆ ಅಂತ ಅನ್ಸುತ್ತೆ. ಸಾರಿ ಬ್ರೋ. ಬ್ರೋ ಅಂತ ಹೇಳಿ ಯಾಕೆ ಮೇಡಮ್ ಕೋಬ್ರಾ ತರ ಟಾರ್ಚರ್ ಕೊಡ್ತೀರಾ? ಮಿತಿಯಲ್ಲೂ ನಿಮ್ಮ ಫೋಟೋ ಹಿಂಗೆ ಪಾಸಿಂಗ್ ಶಾಟಲ್ಲಿ ಬಂದ್ರೆ ಬೆಚ್ಚಿ ಬೀಳೋ ತರ ಆಗೋಗಿದೆ. ಇನ್ನೂ ತುಂಬಾ ಇದೆ, ಹೇಳಕ್ಕಾಗ್ತಿಲ್ಲ ಅಷ್ಟೇ. ಏನೋ ಪುಣ್ಯಕ್ಕಿತ್ತು ಬಾಡಿ ಆಗಿದ್ದಕ್ಕೆ ಒಂದ್ ವೇಳೆ ಗಾಡಿ ಹಾಕಿದ್ರೆ ಅಪ್ಪಚ್ಚಿ ನನ್ನ ಸೈಡೇ ತಗೊಳ್ಳೋ ತರ ಕಾಣ್ತಾ ಇದೆ. ಮೇಡಮ್ ಅಲ್ಲಿ ಚೇರ್ನ ಫುಲ್ ಡೆಕೋರೇಷನ್ ಮಾಡಿ ಸ್ಟ್ರಾಂಗ್ ಆಗಿ ಕೂರಿಸಿದ್ದೀವಿ. ಕೂತ್ಕೊಳ್ಳಿ. ಯಾಕೆ ಬೆಕ್ತರ ಅವಾಗಿಂದ ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದ್ದೀರಾ? ನಮಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ಅಲ್ಲ ಕೂತ್ಕೊಳ್ಳಿ, ಏನಾದ್ರು ಬೇಕಿದ್ರೆ ನನ್ನ ಹತ್ರ ಕೇಳಿ, ಸಪ್ಲೈಯರ್ ತಂದು ಕೊಡ್ತಾನೆ. ಅಕಸ್ಮಾತ್ ಸಪ್ಲೈಯರ್ ಬಿದ್ದಿದ್ರೆ ನಾನೇ ತಂದು ಕೊಡ್ತೀನಿ. ಅಕಸ್ಮಾತ್ ನಾನು ಬಿದ್ದಿದ್ರೆ ಸ್ವತಃ ಎಜೆ ಸರ್ ಕೈಯಲ್ಲೇ ತಂದು ಕೊಡ್ತೀನಿ. ಏನ್ ಹೇಳಿ? ತಲೆಕಾಯಿ ಬಜ್ಜಿ. ಅಯ್ಯಪ್ಪ, ಯಾಕೆ ನನ್ನ ಮಗಳು ಈ ತರ ತಡ್ಕೊಳಕ್ಕಾಗದೆ ಇರೋಂಗ್ ನಗ್ತಾ ಇದ್ದಾಳೆ? ಏನಾಯ್ತು? ಹೇಳ್ತೀನಪ್ಪ, ಹೇಳ್ತೀನಿ. ಅಕ್ಕ ನೀನೊಳ್ಳೆ ರಬ್ಬರ್ ಹೇಳ್ದಂಗೆ ಎಳಿಬೇಡ. ಏನಾಯ್ತು ಹೇಳು. ಏನಾಯ್ತು ಗೊತ್ತಾ? ಅರೆ ಏನಾಯ್ತು ಅಂತ. ನನ್ ಬರ್ತಿರ್ಬೇಕಾದ್ರೆ ಏಜೆ ಮನೆ ಸೊಸೆ ಅಂದ್ರು ನನ್ನ ಲಾಕ್ ಮಾಡ್ಬಿಟ್ರು. ಯಾಕಂತೆ? ನಾವಿಲ್ಲಿಗೆ ಬಂದಿರೋದು ಯಾವ ಕಾರಣಕ್ಕೆ ಅಂತ ತಿಳ್ಕೊಬೇಕಂತೆ. ಯಾಕೆ ಬಂದ್ರಿ, ಯಾವ ಉದ್ದೇಶ ಇಟ್ಕೊಂಡ್ ಬಂದ್ರಿ, ಮುಖ್ಯವಾಗಿ ನಿಮ್ಮಮ್ಮನ ಉದ್ದೇಶ ಏನು ಅಂತ ಕೇಳಿದ್ರು. ಅದಕ್ಕೆ ನೀನೇನು ಹೇಳ್ದೆ? ನಮ್ಮಮ್ಮ ಇಲ್ಲಿಗೆ ಬಂದಿರೋದೆ ಮದ್ವೆ ಮುರಿಯಕ್ಕೆ ಅಂತ ಹೇಳ್ದೆ. ಹೇಗಿದೆ ಅಪ್ಪ ನನ್ ಚಮಕ್ಕು? ಸಕ್ಕತ್ತಾಗಿದೆ ಅಕ್ಕ. ನೀನ್ ಚಮಕ್ ಕೊಟ್ಟಿಯೋ ಬಿಟ್ಟಿಯೋ ಗೊತ್ತಿಲ್ಲ, ಆದ್ರೆ ಒಂದ್ಸಲ ನನಗೆ ಈ ನೆಲನೇ ಕುಸ್ತಾಗೋಯ್ತು. ಅಮ್ಮ ತಾಯಿ, ನಿನ್ ಕೈ ಮುಗಿತೀನಿ, ಯಾವುದೇ ಕಾರಣಕ್ಕೂ ನನ್ನ ಉದ್ದೇಶನ ಹಾಳು ಮಾಡ್ಬೇಡ ಕಣೆ. ಹೇಗಿತ್ತು ನನ್ ಚಮಕ್ಕ? ಕೌಸಲ್ಯ, ಈ ತರ ಚಮಕ್ಕೆಲ್ಲ ಕೊಡ್ಬೇಡ ಕಣೆ. ಮೊದ್ಲೇ ನನ್ನ ಹಾರ್ಟ್ ಸ್ವಲ್ಪ ವೀಕು. ಒಂದ್ ನಿಮಿಷ ಬಂದೆ. ಅಜ್ಜಿ, ಯಾರನ್ನ ಹುಡುಕ್ತಿದ್ದೀರಾ? ಏನ್ ಬೇಕಿತ್ತು? ನಾನು ಸೊಸೆರನ್ನು ಹುಡುಕ್ತಾ ಇದ್ದೆ. ನಿಶ್ಚಿತಾರ್ಥಕ್ಕೆ ಟೈಮ್ ಆಯ್ತಲ್ವಾ, ಅದಕ್ಕೆ ಶ್ವೇತಾ ಅವ್ರ ಫ್ಯಾಮಿಲಿನ ಕರ್ಕೊಂಡು ಬರಬೇಕಿತ್ತು. ಅಯ್ಯೋ ಅಷ್ಟೇನಾ? ನಾನ್ ಕರ್ಕೊಂಬರ್ತೀನಿ. ಎಲ್ಲಾನು ನಾನು ಅನ್ಕೊಂಡ ಹಾಗೆ ಆಗಿದ್ದಿದ್ರೆ ಇವತ್ತು ನೀನು ಈ ಮಂಟಪದಲ್ಲಿರ್ಬೇಕಿತ್ತು. ಎಲ್ಲ ವಿಧಿಯಾಟ. ನೋಡೋಣ ಆ ಭಗವಂತ ಏನೇನು ಅಂದ್ಕೊಂಡಿದ್ದಾನು. ಮಹಾರಾಣಿ ತರ ಕಾಣಿಸ್ತಾ ಇದ್ಯಾ. ಇನ್ನೇನೇ ಇದ್ರು ಏಜೆ ಮನೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಷ್ಟೇ ಬಾಕಿ ಪುಟ. ಆಂಟಿ, ಎಂಗೇಜ್ಮೆಂಟಿಗೆ ಟೈಮ್ ಆಯ್ತು, ಬನ್ನಿ ಹೋಗೋಣ. ಅಜ್ಜಿ ಬರೋದಕ್ಕೆ ಹೇಳ್ತಿದ್ದಾರೆ, ಬನ್ನಿ. ಅಯ್ಯೋ, ಇನ್ನು ಇಲ್ಲಿ ಯಾಕೆ ನಿಂತಿದ್ದೀರಾ? ಅಂಕಲ್ ಮೊದಲೇ ಎಲ್ಲದರಲ್ಲೂ ಪರ್ಫೆಕ್ಟು. ನೀವಿನ್ನೂ ಲೇಟ್ ಮಾಡಿದ್ರೆ ಅಂಕಲ್ ಅದಕ್ಕೂ ಪನಿಷ್ಮೆಂಟ್ ಕೊಡ್ತಾರಷ್ಟೇ. ನಾವೇ ಬರ್ತೀವಿ. ಹಾಗಾದ್ರೆ ರೆಡಿ ಆಗಿದ್ದಾರೆ ತಾನೆ? ಕರ್ಕೊಂಡು ಹೋಗ್ಬೋದಲ್ವಾ? ಶ್ವೇತಾ ಅವರೇ, ನೀವೆಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಆಂಟಿ, ಈ ಕಡೆ ಬನ್ನಿ. ನಿಮ್ಗೆ ನನ್ ದೃಷ್ಟಿನೇ ಬೀಳುತ್ತೆ. ಏನಮ್ಮಲಿಲ್ಲ, ನಿನ್ ಜಾಗದಲ್ಲಿ ನನ್ನ ಮಗಳು ಕರ್ಕೊಂಬಂದು ಕುಡಿಸ್ತಾ ಇದೀವಿ ಅನ್ನೋ ಬೇಜಾರಿಲ್ವಾ ನಿಂಗೆ? ಅಯ್ಯೋ, ನನ್ಗ್ಯಾಕೆ ಬೇಜಾರು? ಈ ಮದ್ವೆ ಕ್ಯಾನ್ಸಲ್ ಆಗಿದ್ದಕ್ಕೆ ನನ್ಗೆ ಎಷ್ಟು ಖುಷಿ ಇದೆ ಗೊತ್ತಾ? ನೀನ್ ಇಲ್ಲಿ ಬಂದಿದ್ ನೋಡಿ ನಿನ್ನಿಂದ ಏನ್ ತೊಂದರೆ ಆಗತ್ತೋ ಅಂತ ಗಾಬರಿ ಆಗಿದ್ವಿ ಗೊತ್ತಾ. ಆದ್ರೆ ನೀನ್ ಇಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ಯಾ, ತುಂಬಾ ಸಂತೋಷ ಆಯ್ತಮ್ಮ. ಲೀಲಾ, ನನ್ನ ಮಗಳನ್ನ ಕರ್ಕೊಂಡ್ಬರ್ತೀಯಮ್ಮ? ಸರಿ ಆಂಟಿ. ನಿಜ ಹೇಳಿಲಿಲ್ಲ, ನಿಜವಾಗ್ಲೂ ನಿಮ್ಮ ಮನ್ಸಲ್ಲಿ ನೋವಿಲ್ವಾ?
ನೋವೇನು ಹಾರ್ಟ್ ಅಟ್ಯಾಕ್ ಆಗೋ ರೀತಿನೇ ಆಗಿತ್ತು. ಅಲ್ಲ ಶ್ವೇತಾ, ನಾವೇನ್ ರೋಬೋಗಳ ಅವ್ರ 7 ಕಂಡೀಷನ್ ಜೊತೆ ಜೀವನ ಮಾಡಕ್ಕೆ? ಅವ್ರು ನನ್ನ ಹೆಸರು ಅನೌನ್ಸ್ ಮಾಡಿದ್ದಿಂದ ನಿಮಗೆ ಮೆಹಂದಿ ಹಾಕೋವರೆಗೂ ನಾನು ಎಷ್ಟು ಟೆನ್ಷನಲ್ಲಿ ಒದ್ದಾಡಿದ್ದೀನಿ ಗೊತ್ತಾ? ಅಪ್ಪ ಸದ್ಯ ನಾನು ಇವಾಗ ತಪ್ಪಿಸ್ಕೊಂಡು ಪ್ರಾಣ ಉಳಿಸ್ಕೊಂಡೆ. ಆದ್ರೆ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನಂಗೆ ದುಃಖ ಆಗ್ತಿದೆ. ಅಯ್ಯೋ, ನಾನೊಬ್ಳು ಎಡವಟ್ಟು ಇಂಥ ಟೈಮಲ್ಲಿ ಇದನ್ನೆಲ್ಲ ಹೇಳಿ ನಿಮ್ಮ ಮೂಡ್ ಹಾಳು ಮಾಡ್ತಿದ್ದೀನಿ. ಹಣೆ ಬರ್ದಲ್ಲಿ ಇದ್ದಿದ್ನ ಯಾರಾದ್ರೂ ಬದಲಾಯಿಸಕ್ಕಾಗತ್ತಾ? ಇಲ್ಲ ತಾನೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಎಂಗೇಜ್ಮೆಂಟಿಗೆ ಟೈಮ್ ಆಗ್ತಿದೆ, ಖುಷಿಯಾಗಿ ಬನ್ನಿ. ಅಯ್ಯೋ ಹೀಗಲ್ಲ, ಸ್ಮೈಲ್. ಸಾರಿ ಕೌಸಲ್ಯ. ಪರ್ಫೆಕ್ಷನ್ ಸ್ಟೇಜಸ್ ಸೊಸೆ ಅಂದ್ರು ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ, ಮಿನಿಮಮ್ ಒಂದು ಪನ್ನೀರ್ ಚಿಮ್ಸಕ್ಕೂ ಬರಲ್ವಾ ನಿಮ್ಗೆ? ನಿಮಗೆ ಹೆಲ್ಪ್ ಮಾಡ್ಲೇಬೇಕು ಅಂತ ಇದ್ರೆ ಈ ಗ್ಲಾಸ್ ಸ್ವಲ್ಪ ಇಟ್ಕೋತೀರಾ? ಅಕ್ಕ, BP ಶುಗರ್ ಬಂದಿರೋರು ಈಗ ಓಡಾಡೋದು, ನೀವ್ಯಾಕೆ ಓಡಾಡ್ತಿದ್ದೀರಾ? ವಾಕ್ ಮಾಡಿದ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿರ್ಬೇಕು, ಅದಕ್ಕೆ ಅಲ್ಲ ಅಕ್ಕ. ಟೆನ್ಷನಿಂದ ರಿಲೀಫ್ ಆಗಲಿ ಅಂತ ಜೋಕ್ ಮಾಡಿದೆ, ನಗು ಬರಲಿಲ್ವಾ? ಒಟ್ನಲ್ಲಿ ನಕ್ಕು ಸಾಕಾಗಿದೆ. ನೀನು ಈ ಥರ ಕಾಮಿಡಿ ಎಷ್ಟು ಸಲ ಮಾಡಿಲ್ಲ, ನನಗಂತೂ ಕೇಳಿ ಕೇಳಿ ಸಾಕಾಗಿದೆ. ಈಗ ವಿಷಯಕ್ಕೆ ಬರೋಣ. ಗೇಟಲ್ಲಿ AJ ನಮಗೆ ಫೇಸ್ ಆಫ್ ಮಾಡಿದ್ರು, ಅದು ಅವರಿಂದಾನೆ. ಬಟ್ಟೆ ತಗೊಂಡು ಹೋಗ್ಬೇಕಾದ್ರೆ ನೀವು ಅದನ್ನ ಕಿತ್ಕೊಳಕ್ ಹೋದಾಗ ನಿಮಗೆ ಅಜ್ಜಿ ಕಡೆಯಿಂದ ಫೇಸ್ ಆಫ್ ಆಯ್ತು, ಅದು ಆ ಲೀಲನಿಂದ. ನಾವಿಬ್ರು ಸೇರ್ಕೊಂಡು ಅವಳಿಗೆ ಬಾದಾಮಿ ಹಾಲು ಕೊಟ್ಟು ಉರ್ಸಿ ಓಡ್ಸೋಣ ಅನ್ಕೊಂಡ್ರೆ ಕೌಸಲ್ಯ ನಮಗೆ ಫೇಸ್ ಆಫ್ ಮಾಡಿ ಮುಂದೆ ಏನೂ ಅನ್ನೋ ಟೆನ್ಷನ್ನ ಕೊಟ್ಬಿಟ್ಟು ಹೋದ್ರು. ಅವ್ರಿಗೆ ಅವಮಾನ ಮಾಡಿ ಆಚೆ ಕಳ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡು ಅವ್ರು ಬರ್ತಿದ್ದ ಹಾಗೆ ಫೈರ್ ಮಾಡೋಣ ಅಂತ AK-47 ರೆಡಿ ಮಾಡ್ಕೊಂಡ್ರೆ ಅವರು ಮಿಸೈಲ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಒಟ್ನಲ್ಲಿ ನಾವು ಅಂದ್ಕೊಂಡಿದ್ಕಿಂತ ಒಂದು ಹೆಜ್ಜೆ ಮುಂದೆನೆ ಬಂದ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಸಿಚುವೇಶನ್ ಯಾಕೋ ತುಂಬಾ ಕ್ರಿಟಿಕಲ್ ಆಗೋ ತರ ಕಾಣ್ತಿದೆ ಅಕ್ಕ. ಇದೇ ಕಾರಣಕ್ಕೆ ನಾನು ಅವತ್ತು ಹೇಳಿದ್ದು, ಆ ಹೆಂಗಸು ಏನೋ ಉದ್ದೇಶ ಇಟ್ಕೊಂಡೇ ಬರ್ತಿದ್ದಾಳೆ ಅಂತ. ಇವತ್ತು ಅವಳ ಆಕ್ಟಿವಿಟೀಸು, ಆ ಲೀಲಾ ನಡ್ಕೋತಿರೋ ರೀತಿ ನೋಡಿದ್ರೆ ಅವ್ರ ಪ್ಲಾನು ತುಂಬಾ ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇದೆ. ಹೌದಕ್ಕ,